ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ಸ್ನೇಹಿತರೆ, ಇವತ್ತು ಮಂಗಳವಾರ. ಸೊ ನಮ್ಮ ಗಾರ್ಡನಲ್ಲಿ ಯಾವ್ಯಾವ ಥರ ಹೂವುಗಳು ಬಿಟ್ಟಿದೆ ಅಂತ ತೋರಿಸ್ತಾ ಇದ್ದೀನಿ. ಸೊ ಬೆಳಗ್ಗೆ ನನ್ನ ರೊಟೀನ್ ಏನು ಅಂತ ಅಂದರೆ, ಹೂಗಳನ್ನ ಬಿಡಿಸಿ ಪೂಜೆಗೆ ಎತ್ತಿಟ್ಕೊಂಬಿಡೋದು. ಸೊ ಹೊರಗಡೆ ನೋಡ್ತಾ ಇದ್ದೀರಾ, ತುಂಬ ಮಳೆ ಇದೆ, ಹಾಗಾಗಿ ಹೂಗಳು ಕೂಡ ಕಡಿಮೆ ಬಿಡ್ತಾ ಇದೆ. ನಮ್ಮ ಗಾರ್ಡನಲ್ಲಿ ಒಂದು ಲೋಟಸ್ ಕೂಡ ಹಾಕಿದ್ದೀನಿ. ಅದು ಕೂಡ ಹೂ ಬಿಡಬೇಕು ಅಂದರೆ ತುಂಬ ಬಿಸಿಲು ಬರಬೇಕು. ತುಂಬ ಬಿಸಿಲಿದ್ರೆ ತುಂಬ ಹೂಗಳು ಬಿಡುತ್ತೆ. ಇವಾಗ ಮಳೆ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಕಡಿಮೆ ಆಗಿದೆ ಹೂಗಳು. ಪ್ರತಿನಿತ್ಯದ ಪೂಜೆಗೆ ನಮ್ಮ ಗಾರ್ಡನಲ್ಲಿ ಸಿಗುವಂಥ ಹೂಗಳಿಂದಲೇ ನಾನು ಪೂಜೆ ಮಾಡೋ ಅಂಥದ್ದು. ಸೊ ನನ್ನ ರೆಗ್ಯುಲರ್ ವ್ಯೂವರ್ಸ್ ಆದರೆ ಗೊತ್ತಿರುತ್ತೆ, ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿನಿತ್ಯ ನನ್ನ ಬ್ಲಾಗ್ನ ನೋಡ್ತಾ ಇರೋರಿಗೆ ಗೊತ್ತಿರುತ್ತೆ. ಸೊ ಹೂಗಳೆಲ್ಲ ಬಿಡಿಸ್ಕೊಂಡಿದ್ದಾಯಿತು. ಇನ್ನು ಮನೇಲಿ ಆಮ್ಲ ಇತ್ತು. ಸೊ ಹೇರ್ ಫಾಲ್ ಆಗ್ತಿರೋ ಅಂಥವ್ರು ಪ್ರತಿಯೊಬ್ಬರು ಇದನ್ನು ಫಾಲೋ ಮಾಡ್ತಾ ಇರ್ತಾರೆ. ಸೊ ನಾನು ಕೂಡ ಈ ಹೊರಗಡೆ ಇಟ್ಟರೆ ಹಾಳಾಗುತ್ತೆ ಆಮ್ಲ, ಹಾಗಾಗಿ ಇದನ್ನು ಕಟ್ ಮಾಡಿ ಗ್ರೈಂಡ್ ಮಾಡಿ ಮತ್ತು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋತೀನಿ. ಅಂದರೆ ಐಸ್ ಟ್ಯೂಬ್ಗಳನ್ನ ಮಾಡಿ ಇಟ್ಕೋತೀನಿ. ಇದನ್ನು ಡೈಲಿ ಒಂದೊಂದು ಬಿಸಿ ನೀರಿಗೆ ಎದ್ದಿದ ತಕ್ಷಣ ಹಾಕ್ಕೊಂಡು ಕುಡಿಯೋದ್ರಿಂದ ಏರ್ ಫಾಲ್ ಕೂಡ ಕಡಿಮೆ ಆಗುತ್ತೆ, ಜೊತೆಗೆ ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಸೊ ಇವತ್ತಿನ ಮಧ್ಯಾಹ್ನದ ಊಟ ಏನಿತ್ತು ಅಂದರೆ, ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಅಳಸಂಡೆ ಕಾಳಿನ ಬಸ್ಸಾರು ಮತ್ತು ಮೊಟ್ಟೆ ಕೂಡ ಆಮ್ಲೆಟ್ ಮಾಡಿದ್ದೆ. ಸೊ ಇವತ್ತಿನ ರೊಟೀನ್ ಇಷ್ಟೇ. ಸೊ ಮುಂದಿನ ಒಂದು ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.